ನನ್ಗೆ ಸ್ಯಾನೆ ಸುಸ್ತಾಯ್ತದೆ. ಹೊಸಿ ನೀರ್ ಕುಡ್ದೊಳ್ಡು ಮಾ. ಒಂದ್ ನಿಮಿಷ ರೀ, ಇಲ್ಲಿ ಯಾವ್ದಾದ್ರು ಮನೆನಾಗೆ ನೀರ್ ಸಿಗತ್ತ ಅಂತ ನೋಡ್ಕೊಂಡ್ ಬರ್ತೀನಿ. ಅಣ್ಣ, ಇಲ್ಲಿ ಯಾವ್ದಾದ್ರು ಹತ್ರದಾಗೆ ಅಂಗಡಿ ಅಥವಾ ಮನೆ ಆಯ್ತಾ? ಕುಡಿಯಕ್ ನೀರ್ ಬೇಕಿತ್ತು. ನಿಮ್ಮನ್ನೆಲ್ಲ ಎಲ್ಲೋ ನೋಡಿದ್ದೀನಲ್ಲ. ಲೇ ಹನ್ಮ, ಬೆಳಗಿಂದ ನೀ ಸ್ವಲ್ಪ ಗೊತ್ತಾದಲ್ಲ, ಅವರೇ ಇವ್ರು ಕಣ. ಓ, ನೀವು ಆ ಡಿ ಸಿ ಸ್ನೇಹ ಅವ್ರ ಕಡೆ ತಾನೆ? ಈ ಅಮ್ಮ ಅವ್ರ ತಾಯಿ ತಾನೆ? ಹೌದು ಕಣಣ್ಣ, ನನ್ ತಂಗಿಗೋಸ್ಕರ ಹೋರಾಟ ಮಾಡಕ್ಕೆ ಬೆಂಗಳೂರಿಗೆ ಹೋಯ್ತಾ ಇದ್ದೀವಿ. ಲಂಚ ತಗೊಂಡಿರೋ ಪರವಾಗಿ ಹೋರಾಟ ಮಾಡ್ತಿರಲ್ಲ, ನಿಮ್ಗೆಲ್ಲ ನಾಚಿಕೆ ಆಗಕ್ಕಿಲ್ವಾ? ರೀ ಸ್ವಾಮಿ, ನೀವು ಸ್ಯಾನೆ ತಪ್ಪು ತಿಳ್ಕೊಂಡಿದ್ದೀರಾ. ನಮ್ ಸ್ನೇಹ ಒಳ್ಳೆ ವ್ಯಕ್ತಿ. ಅವಳಿಂದ 100 ಜನಕ್ಕೆ ಒಳ್ಳೇದಾಗದೆ. ನಮ್ಮ ಅಕ್ಕನ ಹೆಸರಿಗೆ ಮಸಿ ಬಳಿಬೇಕು ಅಂತ ಕುತಂತ್ರಿಗಳೆಲ್ಲ ಸೇರಿ ಅಪಪ್ರಚಾರ ಮಾಡ್ತಾ ಇದಾರೆ. ಹೌದು ಕಣಪ್ಪ, ಅದನ್ನ ಕಣ್ಸಕ್ಕೆ ನಾವ್ ಹಿಂಗೆಲ್ಲ ಹೋರಾಟ ಮಾಡ್ತಿರೋದು. ನನ್ ಮಗಳು ಶಾನ ಒಳ್ಳೆವಳು. ಯಾರ ಹತ್ರ ಸುಳ್ಳು ಹೇಳ್ತಿದ್ಯಾ? ಸುಮ್ಗಿರಾಮ. ಕಳ್ರೆ ಯಾರು ಕಳ್ರು ಅಂತ ಹೇಳ್ಕೊಳಕ್ಕಿಲ್ಲ. ಸುಮ್ಗಿರಾಮ. ನೀವೇನೋ ನಿಮ್ ಮಗಳು ಬಂಡವಾಳ ಏನು ಅಂತ ಎಲ್ರಿಗೂ ಗೊತ್ತು. ಸುಮ್ಗೆ ಅಮಾಯಕರ ತರ ಮಕ ಇಕ್ಕೊಂಡು ಪಾದಯಾತ್ರೆ ಮಾಡ್ಬಿಟ್ರೆ ಸತ್ಯ ಸುಳ್ಳಾಗಕ್ಕಿಲ್ಲ. ರೀ, ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹೀಗೆ ಹಗರವಾಗಿ ಮಾತಾಡ್ಬೇಡಿ. ನ್ಯೂಸ್ ಅವ್ರು ಹೇಳಿದ ತಕ್ಷಣ ಎಲ್ಲ ಸತ್ಯ ಆಗಲ್ಲ. ಸ್ನೇಹಕ್ಕ ಎಂಥ ಒಳ್ಳೆ ಅಧಿಕಾರಿ ಅಂತ ಅವರಿಂದ ಸಹಾಯ ಮಾಡಿಸ್ಕೊಂಡಿರೋರು ಹೇಳಿದ್ದಾರೆ. ಗೊತ್ತು ಗುರಿ ಇಲ್ದೇ ಇರೋರೆಲ್ಲ ಮಾತಾಡಿದ ತಕ್ಷಣ ನಮ್ಮ ಅಕ್ಕ ಕೆಟ್ಟೋಳಾಗಲ್ಲ. ರೀ ಸುಮ್ಗಿರಿ ರೀ, ನಿಮ್ ಯೋಗ್ಯತೆ ಎಂತದ್ದು ಅಂತ ಇಡೀ ರಾಜ್ಯನೇ ನೋಡ್ತಿದ್ದೆ. ಚೀಮರಿ ಆಗ್ತೈತೆ. ಏನ್ಲ ಅಂದ್ರೆ ಅಯೋಗ್ಯ. ರಾಮ ಭೀಮ ಮುರಳಿ ಬರ ಇಲ್ಲಿ, ಬರ ಇಲ್ಲಿ. ನಿಮ್ ಕೈ ಮುಗಿತೀನಿ ಕಣಪ್ಪ, ಅವಂಗೇನೋ ಮಾಡ್ಬಿಡಿ, ಬಿಟ್ಬಿಡಿ ಬಿಟ್ಬಿಡಿ. ಏಯ್, ಯಾರಲ್ಲ ನೀವಲ್ಲ? ಬಿಡಲ್ಲ ಅವನ್ನ, ಬಿಡ. ಏಯ್, ಎಲ್ಲ ಸುಮ್ಗಿರೋ. ಏಯ್, ಕಂಟಿ ಕಂಡ್ರು ದೊಡ್ಡ ರೌಡಿ ಎಲ್ಲ. ಹೋಗೋಣ ಬರ್ರಿ, ನಡೀರಿ. ಕಂಟಿ ಬಾವ, ನೀವು ಒಳ್ಳೆ ಟೈಮಿಗೆ ಬಂದ್ರಿ. ಥ್ಯಾಂಕ್ಸ್ ಕಂಟಿ. ನಿಮ್ಗೆಲ್ಲ ಏನಾಗದೆ? ಅಪ್ಪ ಏನೋ ಬುದ್ಧಿ ಇಲ್ದ್ರೆ ಹಿಂಗೆಲ್ಲ ಮಾಡ್ತಾವ್ರೆ. ನೀವೆಲ್ಲ ಅವದೇ ಸೇರ್ಕೊಂಡು ಯಾಕೆ ಹಿಂಗ್ ಆಡ್ತಿದ್ದೀರಾ? ಪುಟ್ಟಕೋ, ಮುಂದೆ ಲೈಟ್ಗಳು ಹೆಚ್ಚಾಗಿರಕ್ಕಿಲ್ಲ. ನನ್ಗೆ ಯಾಕೋ ಇನ್ನು ನಡೆಯೋದು ಸರಿ ಬರಕ್ಕಿಲ್ಲ ಅಂತ ಅನಿಸ್ತಿದ್ದೆ. ಹೌದವಾ, ತುಂಬಾ ಲೇಟ್ ಆಗಿದೆ. ಇಲ್ಲೇ ಎಲ್ಲಾದ್ರೂ ಇದ್ದು ಬೆಳಗ್ಗೆ ಹೊರಡೋಣವಾ? ಪರವಾಗಿಲ್ಲ ಬಿಡ್ರವ, ರಾತ್ರಿ ಪೂರ ನಡೆಯುಮ್ಮ. ಅವ ಸುಮ್ಕೆ ನೀನ್ ಹಠ ಮಾಡ್ಬೇಡ. ಸ್ಯಾನೆ ಹೊತ್ತಾಗೈತೆ, ನಿನ್ಗೂ ಬ್ಯಾರೆ ಸುಸ್ತಾಯ್ತೈತೆ. ಇಲ್ಲೇ ಇದ್ದು ಬೆಳಗ್ಗೆ ವಾಗಮ್ಮ. ಹೌದವ, ಪ್ಲೀಸ್ ಬೆಳಗ್ಗೆವರೆಗೂ ಇಲ್ಲೇ ಎಲ್ಲಾದ್ರೂ ಇರೋಣ. ಹೌದವ, ಒಂದೇ ದಿನಕ್ಕೆ ಆಯಾಸ ಮಾಡ್ಕೊಂಡ್ರೆ ಗುರಿ ಮುಟ್ಟಕ್ಕಾಗಲ್ಲ. ಪುಟ್ಟಕೋ, ಸುಮ ಹೇಳ್ತಿರೋದು ಸರಿಯಾಗಿ ಐತೆ. ನಾವ್ ಈ ಆಯಾಸದಾಗ ನಡೆದ್ರೆ ಒಂದು 5-6 ಕಿಲೋಮೀಟರ್ ನಡೆಯಕ್ ಆಗಕ್ಕಿಲ್ಲ. ಬೆಳಗ್ಗೆ ಎದ್ದು ಹೊರಟ್ರೆ ಆದಷ್ಟು ಬಿರ್ನೆ ಬೆಂಗಳೂರಿಗೆ ಹೋಗ್ಬಿಡ್ಬೋದು. ಪ್ಲೀಸ್ ಕಣವ. ಆಯ್ತು, ಬೆಳಿಗ್ಗೆನ ಹೊರಡುಮ್ಮ. ಅವಿ, ಚಳಿ ಆಯ್ತಾಯ್ತಾ? ಅವಿ, ಅದು ನಿನ್ಗೆ ಸ್ಯಾನೆ ಚಳಿ ಆಯ್ತೈತಲ್ಲ ಅಂತ ಸಹಾಯ ಮಾಡಮ್ಮ. ಬೇಡ ಬಿಡು, ಬೇಡ ಬೇಡ.
ಏಯ್ ಪುಟ್ಟಕ್ಕ, ನೀನಾ? ನಾನೇ. ಏನ್ ಪುಟ್ಟಕ್ಕ, ಚಾಕುನಲ್ಲಿ ಅಷ್ಟು ಜೋರಾಗಿ ಚುಚ್ಚಿದ್ರು ಗೋಟಕ್ಕಂದೆ, ಈಗ ಮಗಳಿಗೋಸ್ಕರ ಹೋರಾಟ ಮಾಡಕ್ಕೆ ಬೆಂಗಳೂರಿಗೆ ಹೋಗ್ತಿದ್ಯಾ? ನೀನು ಬೆಂಗಳೂರು ತಲುಪೋ ಮೊದಲೇ ನಾನು ನಿನ್ನನ್ನು ಸ್ಮಶಾನ ತಲುಪಿಸ್ತೀನಿ. ಏ ಸಿಂಗರಮ್ಮ, ಏನ್ ಮಾಡ್ತಿದ್ಯಾ? ಏಯ್ ಪುಟ್ಟಕ್ಕ, ಆ ಬಂಗಾರ ಬೀಳ್ಬೇಕು ಅಂದ್ರೆ ಮೊದಲು ನೀನು ಸಾಯ್ಬೇಕು. ನೀನು ಸಾಯ್ಬೇಕು.